ಇವತ್ತು ಈ ವಿಡಿಯೋ ಒಳಗೆ ನಾವು ಒಂದು ಕೇಸ್ ಸ್ಟಡಿ ಡಿಸ್ಕಸ್ ಮಾಡೋಣ. ಪೇಷಂಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಸಲಾಗ ನಮ್ಮ ಕಡೆ ಬಂದಿದ್ದು ಅದ್ರದ್ದು ನಾವು ಹೆಂಗೆ ಟ್ರೀಟ್ಮೆಂಟ್ ಮಾಡಿದ್ವಿ ಇದರ ಡೀಟೇಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. Hello, I am Dr. Sunita Lodaya, fertility and reproductive specialist and practicing obstetrics and gynecology since last 25 years. One patient XYZ 25 years old 25 ವರ್ಷದ ಹೆಣ್ಮಕ್ಳು ನಮ್ಮ ಕಡೆ ಇವತ್ತಿಂದ 8 ವರ್ಷ ಹಿಂದೆ ಮಕ್ಕಳು ಆಗಂಗಿಲ್ಲ ಸಲಾಗ ಬಂದಿದ್ವಿ. ಆಮೇಲೆ ಇವ್ರದ್ದು ರೂಟೀನ್ ಬ್ಲಡ್ ಟೆಸ್ಟ್ ನಾವು ಮಾಡಿದ್ವಿ ಮತ್ತು ಹಾರ್ಮೋನ್ಸ್ ಟೆಸ್ಟ್ ಮಾಡಿದ್ವಿ, ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ವಿ, ಆಮೇಲೆ ಹಸ್ಬೆಂಡ್ ಬ್ಲಡ್ ಟೆಸ್ಟ್ ಮತ್ತು ಸಿಮೆನ್ ಮಾಡಿದ್ವಿ. ಇದರ ಒಳಗೆ ನಮ್ಗೆ ಹಸ್ಬೆಂಡ್ ಸಿಮೆನ್ ಕೌಂಟ್ ಕಡಿಮೆ ಇತ್ತು ಗೊತ್ತಾಯ್ತು, ಮತ್ತು ಅವ್ರದ್ದು AMH ಬಾರ್ಡರ್ ಲೈನ್ ಇತ್ತು, ಆಲ್ಮೋಸ್ಟ್ 1.6 ಹಾಗೆ AMH ಇತ್ತು. ಮತ್ತು ನಾವು ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡಿದ್ವಿ. ಸ್ಟಿಮ್ಯುಲೇಷನ್ ಮಾಡಿದ್ಮೇಲೆ 4th ಸೈಕಲ್ ಒಳಗೆ ಪೇಷಂಟ್ಗೆ ಪ್ರೆಗ್ನೆನ್ಸಿ ಆಗೈತಿ. ಇದು IUI ಪ್ರೆಗ್ನೆನ್ಸಿ ಆದಮೇಲೆ ಅವ್ರು ಫುಲ್ ಟರ್ಮ್ ಮಟ್ಟ ಹೋಗಿ ಒಂದು ಬೇಬಿ ಡೆಲಿವರ್ ಆಗೈತಿ, ಅಂದ್ರೆ ವಿಚ್ ಇಸ್ ಅ ನಾರ್ಮಲ್ ಹೆಲ್ದಿ ಆ್ಯಂಡ್ ಫೈನ್ ಬೇಬಿ. ಆಮೇಲೆ 5 years ಆದಮೇಲೆ ಈ ಪೇಷಂಟ್ಗೆ ಮತ್ತೆ ಅನ್ಸಿದಾಗೆ ನಮ್ಗೆ ಇನ್ನೊಂದು ಮಗು ಬೇಕ್ರಿ. ಅದ್ರ ಸಲಾಗಿ ಅಗೇನ್ ಸಿ ಕೇಮ್ ಫಾರ್ ದ ಸೆಕೆಂಡ್ ಟೈಮ್. 2ನೇ ಟೈಮ್ ಬಂದಮೇಲೆ ಮತ್ತು ನಾವು ವಾಪಸ್ ರಿಪೀಟ್ ಬ್ಲಡ್ ಟೆಸ್ಟ್ನೆಲ್ಲ ಮಾಡಿದ್ಮೇಲೆ ಇದ್ರ ಸರಾಗ ಅವ್ರಿಗೆ AMH ಕಡಿಮೆ ಇತ್ತು. AMH ಅಂದ್ರೆ ಆಂಟಿಮ್ಯುಲೇರಿಯನ್ ಹಾರ್ಮೋನ್. ಈ ಟೆಸ್ಟ್ ಒಳಗೆ ಹೆಣ್ಮಕ್ಳ ಶರೀರ ಒಳಗೆ ಸ್ತ್ರೀ ಬೀಜ ಎಷ್ಟೈತಿ ನಮ್ಗೆ ಗೊತ್ತಾಗ್ತೈತಿ. ಇದು AMH ಟೆಸ್ಟ್ ಕಡಿಮೆ ಇತ್ತು, AMH 0.7 ಇತ್ತು. ಮತ್ತು ಹಸ್ಬೆಂಡ್ ಕೌಂಟ್ ಬಾರ್ಡರ್ ಲೈನ್ ಕೌಂಟ್ ಇತ್ತು. ಲಾಸ್ಟ್ ಪ್ರಕಾರ ಹಸ್ಬೆಂಡ್ ಕೌಂಟ್ ಕಡಿಮೆ, ಬಾರ್ಡರ್ ಲೈನ್ ಕೌಂಟ್ ಇತ್ತು, ಕಡಿಮೆ ಇತ್ತು. ಮತ್ತು ಅಗೇನ್ ನಾವು ಸ್ಟಿಮ್ಯುಲೇಟ್ ಮಾಡಿದ್ವಿ, ಇವ್ರಿಗೆ ಕಡಿಮೆ AMH ಇದ್ರೂ ಅದು ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಆಮೇಲೆ ಅಗೇನ್ ವಿ ಡಿಡ್ IUI, ಅವ್ರಿಗೆ ಪ್ರೆಗ್ನೆನ್ಸಿ ಆಗೈತಿ. ಪ್ರೆಗ್ನೆನ್ಸಿ ಆದಮೇಲೆ 2ನೇ ತಿಂಗಳ ಪೇಷಂಟ್ಗೆ ಅಬಾರ್ಷನ್ ಆಗಿತ್ತು. ಮತ್ತು ಅಗೇನ್ 2 months ಗ್ಯಾಪ್ ಮಾಡಿ ಅಗೇನ್ ಸಿ ಕೇಮ್ ಬ್ಯಾಕ್, ಮತ್ತು ನಾವು ಸ್ಟಿಮ್ಯುಲೇಟ್ ಮಾಡಿದ್ವಿ 0.7 AMH ಜೋಡಿ. ಆಮೇಲೆ ಹಸ್ಬೆಂಡ್ ಮತ್ತು ಸಿಮೆನ್ ಪ್ರಿಪರೇಷನ್ ಮಾಡಿ IUI ಮಾಡಿದ್ದು. ಅಗೇನ್ ಸಿ ಗಾಟ್ ಪ್ರೆಗ್ನೆನ್ಸಿ. 3rd ಟೈಮ್ ಪ್ರೆಗ್ನೆನ್ಸಿ ಆದಮೇಲೆ ಮತ್ತು 2ನೇ ತಿಂಗಳಿಗೆ ಪೇಷಂಟ್ಗೆ ಅಬಾರ್ಷನ್ ಆಗಿತ್ತು. ಮತ್ತು ಪೇಷಂಟ್ 2 ವರ್ಷ ಗ್ಯಾಪ್ ಮಾಡಿದ್ದು. 2 ವರ್ಷ ಗ್ಯಾಪ್ ಮಾಡಿ ಅಗೇನ್ ಸಿ ಕೇಮ್ ಫಾರ್ ದ 4th ಪ್ರೆಗ್ನೆನ್ಸಿ. ದಿಸ್ ಟೈಮ್ AMH ವಾಸ್ 0.5. ಅಗೇನ್ ಸಿ ವಾಂಟೆಡ್ ಬೇಬಿ ಆ್ಯಂಡ್ ಮೇಲ್ ಫ್ಯಾಕ್ಟರ್ ವಾಸ್ ದೇರ್ ಆಲ್ರೆಡಿ. ಮತ್ತು ನಾವು ಸ್ಟಿಮ್ಯುಲೇಟ್ ಮಾಡಿದ್ವಿ. ಅಗೇನ್ 4th ಟೈಮ್ ಸಿ ಗಾಟ್ ಪ್ರೆಗ್ನೆನ್ಸಿ ವಿತ್ 0.5 AMH ಆ್ಯಂಡ್ ಹಸ್ಬೆಂಡ್ ಫ್ಯಾಕ್ಟರ್. ನಾವು ಇಟ್ ಈಸ್ ಅ ಆನ್ ಗೋಯಿಂಗ್ ಪ್ರೆಗ್ನೆನ್ಸಿ. ಈಗ ಪೇಷಂಟ್ 5 months ಪ್ರೆಗ್ನೆಂಟ್ ಅದಾರೆ. ಅಂದ್ರೆ ಟೇಕ್ ಹೋಮ್ ಪಾಯಿಂಟ್ ಇದರ ಒಳಗೆ ಏನೈತಿ, ಒಂದ್ಸಲ AMH ಕಡಿಮೆ ಇದ್ರೂ ಪೇಷಂಟ್ ಪ್ರೆಗ್ನೆನ್ಸಿ ಆಗ್ಬೋದು, ಬಟ್ ಇದು ಎಲ್ಲರಿಗೆ ಲಾಗು ಆಗಂಗಿಲ್ಲ. AMH ಕಡಿಮೆ ಅದ್ರ ಮೇಲೆ ಬೇರೆ ಫ್ಯಾಕ್ಟರ್ಸ್ನ ಡಿಪೆಂಡ್ ಇರ್ತೈತಿ. ಸಪೋಸ್ ಅವ್ರಿಗೆ ಟ್ರಿಬಲ್ ಫ್ಯಾಕ್ಟರ್ ಏನಿಲ್ಲ, ರಿಮೈನಿಂಗ್ ಫ್ಯಾಕ್ಟರ್ಸ್ ಆರ್ ಫೈನ್, ಏಜ್ ಹೆಂಗೈತಿ ಅದ್ರ ಮೇಲೆನೂ ಡಿಪೆಂಡ್ ಇರ್ತೈತಿ. ಅದಕ್ಕೆ ನಾವು ಒಂದು ಟ್ರಯಲ್ ಕೊಡ್ಬೋದು. ಮತ್ತು ಮೇಲ್ ಫ್ಯಾಕ್ಟರ್ ಕಡಿಮೆ ಇದ್ರೂ ಪ್ರಾಪರ್ ಸಿಮೆನ್ ಪ್ರಿಪರೇಷನ್ ನಾವು ಮಾಡಿದ್ವಿ ಅಂದ್ರೆ ಸಕ್ಸಸ್ ರೇಟ್ ಹೆಚ್ಚಿಗೆ ಆಗ್ಬೋದು. ಪೋಸ್ಟ್ ವಾಶ್ ಕೌಂಟ್ ಯೂಶ್ವಲಿ ನಾವು 20 millions ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಫ್ಟರ್ ವಾಶ್ ಅಕಸ್ಮಾತ್ 20 millions ಆಜುಬಾಜು ಇದ್ರೆ ಅವ್ರದ್ದು ಸಕ್ಸಸ್ ರೇಟ್ ಹೆಚ್ಚಿಗೆ ಆಗ್ತೈತಿ. ಮತ್ತು ಇದ ಕೇಸ್ ಒಳಗೆ 2 ಸಲ ಅವ್ರಿಗೆ ಅಬೋರ್ಷನ್ ಆಗೈತಿ. AMH ಕಡಿಮೆ ಇರ್ತೈತಿ. ಆ ಟೈಮ್ ಒಂದೊಂದ್ಸಲ ಏನಾಕತಿ ಎಗ್ ಕ್ವಾಲಿಟಿ ಮತ್ತು ಆಮೇಲೆ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ, ಆ ಟೈಮ್ ಸ್ಪರ್ಮ್ ಕ್ವಾಲಿಟಿ ಸ್ವಲ್ಪ ಪುವರ್ ಕ್ವಾಲಿಟಿ ಇರ್ಬೋದು. ಅದರಿಂದ ಅವ್ರಿಗೆ ಅಬೋರ್ಷನ್ ಚಾನ್ಸ್ ಹೆಚ್ಚಿಗೆ ಆಕತಿ. ಬಟ್ 1 ಸಲ ಅಬೋರ್ಷನ್ ಐತೆ, 2 ಸಲ ಅಬೋರ್ಷನ್ ಆದಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗಲ್ಲ ಹಂಗೆ ವಿಚಾರ ಮಾಡಬಾರ್ದು. ಮತ್ತು ಅವ್ರಿಗೆ ಪ್ರೆಗ್ನೆನ್ಸಿ ಆಗಿ ಹೆಲ್ದಿ ಬೇಬಿ ಡೆಲಿವರ್ ಆಗ್ಬೋದು. ಅದಕ್ಕೆ ನೀವು ಅದರ ಒಳಗೆ ನಮ್ದು ಹೋಪ್ಸ್ ಕಳ್ಕೊಬೇಡ್ರಿ, ಅದು ಹೇಳಿದ ಅರ್ಥ. ಆ್ಯಂಡ್ ದಿಸ್ ಟೈಮ್ ನಾವು ಸೀಸ್ ಅ ಪ್ರೆಗ್ನೆಂಟ್ 5 months ಆನ್ ಗೋಯಿಂಗ್ ಪ್ರೆಗ್ನೆನ್ಸಿ. ಇದೇ ಪ್ರಕಾರ ನಿಮ್ಗೆ ಅಕಸ್ಮಾತ್ ಏನು ಪ್ರಾಬ್ಲಮ್ ಇದ್ರೆ ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡ್ಬೋದು. ಈ ಟೈಪ್ ನಿಮ್ಗೆ ಬೇರೆ ಕೇಸ್ ಸ್ಟಡೀಸ್ ನಾವು ಡಿಸ್ಕಸ್ ಮಾಡ್ಬೇಕ್ರಿ, ಹಂಗಿದ್ರೆ ನೀವು ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ, ಡೆಲಿವರಿ, ಇನ್ಫರ್ಟಿಲಿಟಿ ಮತ್ತು ಗೈನಕಾಲಜಿ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ. ನೀವು ನೋಡ್ತಾ ಇರ್ರಿ. ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ.